ನಮಸ್ಕಾರ. ಈಗ ನಿಮ್ಮ ಮುಂದೆ ಈ ಸರಣಿಯಲ್ಲಿ ಬರ್ತಾ ಇರುವ ಅತಿಥಿ ಕನ್ನಡ ಚಿತ್ರರಂಗದ ಧೀಮಂತ ಕಲಾವಿದೆಯ ಮಗ ಹಾಗೂ ಕನ್ನಡ ಕಿರುತೆರೆಯ ಒಬ್ಬ ದಿಗ್ಗಜ ನಟ, ನಿರ್ದೇಶಕ, ಸಂಗೀತಗಾರ, ಬರಹಗಾರ, ಸಂಕಲನಕಾರ, ಛಾಯಾಗ್ರಾಹಕ. ಯಾರು ಅಂತ ನಾನು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದ್ದಾರೆ ನೋಡಿ. Hello, I'm Radhika Pandit, and this show reel is to introduce one of the pioneers of Kannada television, Guru Datta. ಇದು ತುಂಬ ವರ್ಷಗಳ ಹಿಂದೆ ನಮ್ಮ ರಾಧಿಕಾ ಪಂಡಿತ್ ಮೇಡಮ್ ಅವರು ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಒಂದು ಶೋ ರೀಲ್ ಕೊಡೋದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಮಾತಾಡಿದ್ದಾರೆ. ಅದನ್ನು ನಾನು ಈ ಒಂದು ಪ್ರೋಮೋನಲ್ಲಿ ಬಳಸ್ಕೊತಾ ಇದ್ದೀನಿ. ಇಲ್ಲಿ ಯಾವುದೋ ಇಂಗ್ಲೀಷ್ನ ಪ್ರಮೋಟ್ ಮಾಡಬೇಕು ಅಥವಾ ಬೇರೆ ಉದ್ದೇಶಗಳಲ್ಲ. ಹಾಗಾಗಿ ಇದು ನಿಮ್ಮ ಗಮನಕ್ಕೆ. 1992ರಲ್ಲಿ ಕಿರುತೆರೆ ಕ್ಷೇತ್ರದಲ್ಲಿ ಈತ ಮಾಡಿರುವ ಒಂದು ದಾಖಲೆ ಇವತ್ತರೆಗೂ ಅವತ್ತಿನ ತನಕ ಯಾರೂ ಮಾಡಿರಲಿಲ್ಲ. ಆ ದಾಖಲೆ ಏನು? ನಮ್ಮ ರಾಧಿಕಾ ಮೇಡಮ್ ಹೇಳ್ತಾ ಇದ್ದಾರೆ. He was the first person to bring the concept of double role to South Indian television in 1992 and the first to shoot a full episode of 21 minutes in just a single shot. ಕಿರುತೆರೆ ಲೋಕದ ಘನತೆಯನ್ನು, ಅದರ ಹಿರಿತನವನ್ನು, ಅದರ ಗೌರವವನ್ನು ಹೆಚ್ಚಿಸಿದ್ದೇ. With many firsts, he also directed the first mega serial in Kannada, Manetana. ಉಪಗ್ರಹ ವಾಹಿನಿಗಳು ಅಂದರೆ ಕರ್ನಾಟಕದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳ ಕೊರತೆ ಇದ್ದಾಗ ಇವರು ಮಾಡಿದ ಸಾಧನೆ. In the year 2000, as the general manager of Yantra Media, the production house, he was one of the pillars to launch the channel Asianet Kaveri. ಸ್ವಾತಿ ಮೇಡಮ್ ಅವರ ಸರಣಿ ಮಾಡಿದ್ಮೇಲೆ ಸಾಕಷ್ಟು ಜನ ನೀವು ಗುರು ಸರ್ನ ಸಂದರ್ಶನ ಮಾಡೋಕ್ಕೆ ಕೇಳಿದ್ರಿ. ಸೊ ನಿಮ್ಮೆಲ್ಲರ ಆಸೆಯಂತೆ, ನಿಮ್ಮೆಲ್ಲರ ಕೋರಿಕೆಯಂತೆ ನಮ್ಮ ಗುರು ಸರ್ನ ಈಗ ನಿಮ್ಮ ಮನಸ್ಸಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ತುಂಬಿಸ್ಕೊಳ್ಳಿ, ಹರಸಿ, ಹಾರೈಸಿ, ಆಶೀರ್ವದಿಸಿ. ನನಗೆ ಗೊತ್ತಿದ್ದಂಗೆ ಸೈಲೆಂಟ್ ವಿಲ್ಲನ್ ಅನ್ಬೋದು. ಯಾವಾಗ ಎಲ್ಲಿ ಬಾಂಬ್ ಆಗ್ತಿದ್ದೆ ಗೊತ್ತಾಗ್ತಿರಲಿಲ್ಲ. ಒಂಚೂರು ಮಿಸ್ಚಿವಸ್ ಅಂತಲೇ ಹೇಳ್ಬೋದು. ಅದು ನಾನು ಶ್ಯಾಮು ಸೇರಿಬಿಟ್ರೆ ಅಂದರೆ ಯಾವತ್ತು ಯಾರಿಗೋ ಒಂದು ಬಂತು ಅಂತಲೇ ಲೆಕ್ಕ. ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಮನೆ ಹೇಗಿತ್ತು ಅಂದರೆ ಒಂಥರ ಛತ್ರ ಇದ್ದಂಗೆ. ಒಂದು ದಿನ ಒಂದು 50ರಿಂದ 60 ಜನ ಇರ್ತಿದ್ರು ಮನೇಲಿ. ಶ್ಯಾಮ್ ಹುಟ್ಟಿದ್ರು ಏನಾಗಿತ್ತು ಅಂದರೆ, ಶ್ಯಾಮ್ ಸುಮಾರು ನನಗೆ ಒಂದು 3-4 ವರ್ಷ ಆಗೋ ತನಕನೂ ಶ್ಯಾಮ್ ನನ್ನ ತಮ್ಮ ಅನ್ನೋದು ಗೊತ್ತಿರಲಿಲ್ಲ. ಅಯ್ಯಯ್ಯೋ, ಪಂಡ್ರಮ್ಮ ಸಾಕ್ತಿದ್ದೆ ಶ್ಯಾಮು. ನಾನು ಚೈಲ್ಡಾಗಿ ಒಂದು 7-8 ಪಿಕ್ಚರ್ ಮಾಡಿರ್ಬೋದು. ದೊಡ್ಡವನಾದ್ಮೇಲೆ ಅದೊಂದು ಮಾಡಿದೆ, ಯಾವುದು ಮಕ್ಕಳ ಸೈನ್ಯ ಆದಮೇಲೆ ಲಾಸ್ಟ್ ಶಾರ್ಟ್ ಫ್ರೀಸ್ ಮಾಡಿದ್ರೆ ನಿಮ್ಮದು ಕಿವಿ ಓಲೆ ಮಾತ್ರ ಅಲ್ಲಾಡ್ತಿರತ್ತೆ ತಲೆ ಅಂತೇಳಿ ಯಾವಾಗಲೂ ಚುಡಾಯಿಸ್ತಿದ್ದೆ ನಿಮ್ಮನ್ನು. ಮಿಸ್ ಮಾಲಾ, ಬಿಸಿಲು ಕುದುರೆ. ಹಾಂ, ಗುರು. ನಂಗೆ ಆಲ್ಮೋಸ್ಟ್ 120 ಎಪಿಸೋಡ್, 115 ಎಪಿಸೋಡೇನು ಹೋಗ್ತಾ ಇದೆ. ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಇನ್ಫ್ಯಾಕ್ಟ್ ಹಾರ್ಟ್ ಅಟ್ಯಾಕ್ ಅಂದರು. ನಾನು ICUಲಿ ಹೋಗಿ ನಾನು ಒಬ್ಬನೇ ಅಲ್ಲಿ ಹೋಗ್ತಾ ಇದ್ದೆ, ಬೇರೆ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. 2-3 ದಿನ ಹಿ ವಾಸ್ ಕ್ವೈಟ್ ಓಕೆ. ಏನಾಯಿತು ಎಲ್ಲೋ ಒಂದು ಕಡೆ ಜಾತಕ ತೋರಿಸಿದಾಗ ಅಮ್ಮಂಗೆ ಹೇಳಿದ್ರಂತೆ 2013ನಲ್ಲಿ ಇವನಿಗೆ ಸ್ವಲ್ಪ ಹೆಲ್ತ್ ಚಾಲೆಂಜ್ ಇದೆ. ಸೊ 2 ಗಂಟೆ ಆದಾಗ ಬಂದು ಮಲಗಿದೆ. 5 ಗಂಟೆ ಇರಬೇಕು. ನಿಮಗೆ ಹೇಳೋಕ್ಕೆ ನೋಡ್ತಾ ಇದ್ದೀನಿ, ಈ ಕಡೆ ಫುಲ್ಲು ಜೋಮು. ಸೊ ಸ್ನೇಹಿತರೆ, ಇಲ್ಲಿ ಇವಾಗಿದೆ ಫುಲ್ ಫ್ಯಾಮ್ಲಿ. ಅಂದರೆ ಸ್ವಾತಿ ಮೇಡಮ್ ಅವ್ರ ಸರಣಿ ಮಾಡಿದಾಗ ಕೆಲವು ತುಂಬ ಒಳ್ಳೊಳ್ಳೆ ಪ್ರೀತಿಯಾಗಿ ಮೆಸೇಜ್ ಮಾಡಿದರೆ, ಪೇಷನ್ಸ್ ಅನ್ನೋದು ಕೆಲವರಿಗೆ ಖಂಡಿತವಾಗ್ಲೂ ಇದ್ದೇ ಇರೋದಿಲ್ಲ.
ನೋಡಿದ್ದೆಲ್ಲ ಸತ್ಯ, ಕಾಣೋದೆಲ್ಲ ನಿಜ ಅಂತ ಮಾತಾಡ್ಬಿಡ್ತಾರೆ. ಇಲ್ಲಿ ನೋಡಿ, ಗಂಡ, ಹೆಂಡತಿ, ಮಗ, ಮೇಡಮ್ ಅವರ ತಮ್ಮನ ಮಗ ಎಲ್ಲರೂ ಇಲ್ಲಿದ್ದಾರೆ. ನಮ್ಮ ಸ್ವಾತಿ ಮೇಡಮ್ ಆ್ಯಂಡ್ ಗುರುದತ್ ಸರ್ ಫ್ಯಾಮಿಲಿ ಇದ್ದಾರೆ. ಸೊ ನೀವು ನೋಡೋದೆಲ್ಲ ಸತ್ಯ ಅಲ್ಲ. ದಯವಿಟ್ಟು ಅಸಂಪ್ಷನ್ಗಳಲ್ಲಿ ಯಾರು ಬದುಕಬೇಡಿ. ಯಾರೋ ಒಬ್ಬರು ಮಹನೀಯರು ಒಂದು ಕಮೆಂಟ್ ಮಾಡಿದರು, ಏನು ಡೈವರ್ಸ್ ಆಗೋಗ್ಬಿಟ್ಟಿದ್ಯಾ, ಕೂತ್ಕೊಂಡಿದ್ದೀವ, ಡೈವರ್ಸ್ ಆದಮೇಲೆ ಬಂದು ಕೂತ್ಕೊಂಡು ನಾವು ಮಾತಾಡೋದಕ್ಕಾಗಲ್ಲ. ಏನು ಮಾತಾಡ್ತೀರಾ, ಸ್ವಲ್ಪ ಅಕ್ಕಲ್ಗೆ ಬೆಲೆ ಕೊಟ್ಬಿಟ್ಟು ಮಾತಾಡಿ. ಅಮ್ಮ ನಮಸ್ಕಾರ. ನೂರೊಂದು ನೆನಪು